ರಾಜ್ಯದಲ್ಲಿನ ಫೈನಾನ್ಸ್ ಹಾವಳಿ ಬಗ್ಗೆ ಟಿವಿ9 ನಿರಂತರ ವರದಿ ಮಾಡಿತು. ವರದಿ ಬೆನ್ನಲ್ಲೇ ಎಚ್ಚೆತ್ತಿರುವಂತಹ ರಾಜ್ಯ ಸರ್ಕಾರ ಫೈನಾನ್ಸ್ ಅಟ್ಟಹಾಸಕ್ಕೆ ಅಂಕುಶ ಹಾಕೋದಕ್ಕೆ ಹೊಸ ಕಾನೂನಿಗೆ ಮುಂದಾಗಿದೆ. ಈ ಸುದ್ದಿಗಳನ್ನು ನೋಡೋಣ ಮೈಕ್ರೋಗೆ ಬರೆ ನ್ಯೂಸ್ ಟಾಪ್ 9 ನಲ್ಲಿ. ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಗಟ್ಟಲು ರಾಜ್ಯ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿದೆ. ಫೈನಾನ್ಸ್ ಅಟ್ಟಹಾಸಕ್ಕೆ ಅಂಕುಶ ಹಾಕೋದಕ್ಕೆ ಹೊಸ ಕಾನೂನು ತರೋದಕ್ಕೆ ಸರ್ಕಾರ ಮುಂದಾಗಿದೆ. ಕಳೆದ 15 ದಿನದಿಂದ ಫೈನಾನ್ಸ್ ಕ್ರೌರ್ಯಕ್ಕೆ ಕಂಗೆಟ್ಟು ಹೋಗಿದ್ದ ಕರುನಾಡಿನ ಜನರ ಪರವಾಗಿ ನಿಂತ ಟಿವಿ9 ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಿತ್ತು. ಟಿವಿ9 ವರದಿಯಿಂದ ಎಚ್ಚೆತ್ತ ಸರ್ಕಾರ ಮೈಕ್ರೋ ಫೈನಾನ್ಸ್ ಗೂಂಡಾಗಿರಿಗೆ ಗುನ್ನ ಕೊಟ್ಟಿದೆ. ಟಿವಿ9 ಬಂದು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ನಾವು ಬದುಕ್ತಿದ್ದಿಲ್ಲ. ಇಷ್ಟೊತ್ತಿಗೆ ನಮ್ಮ ಹಾವೇರಿ ಜಿಲ್ಲೆಗೆ ಎಷ್ಟು ಮಂದಿ ಸಾಯ್ತಿದ್ರೋ ಗೊತ್ತಿಲ್ಲ. ಹೊಸ ಕಾನೂನಿನ ಜೊತೆಗೆ ಸಿಎಂ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಕೆಲ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಾಲ ವಸೂಲಿ ಮಾಡೋದಕ್ಕೆ ಹೋಗುವವರು ಕಿರುಕುಳ ಕೊಡಬಾರದು, ದೌರ್ಜನ್ಯ ಮಾಡಬಾರದು, ಆರ್ಬಿಐ ಗೈಡ್ಲೈನ್ಸ್ಗಳನ್ನು ಪಾಲಿಸಬೇಕು ಅಂತ ಸಿಎಂ ಸೂಚನೆ ನೀಡಿದ್ದಾರೆ. ಅಲ್ಲದೆ ಆರ್ಬಿಐ ನಿಯಮ ಮೀರಿ ಹೆಚ್ಚು ಬಡ್ಡಿ ಪಡೆಯಬಾರದು, ಸಂಜೆ 5 ಗಂಟೆ ನಂತರ ಸಾಲ ವಸೂಲಿಗೆ ಹೋಗಬಾರದು, ಔಟ್ ಸೋರ್ಸಿಂಗ್ ಮೂಲಕ ಸಾಲ ವಸೂಲಾತಿ ಮಾಡಬಾರದು, ಅಂದ್ರೆ ಸಾಲ ವಸೂಲಿಗೆ ಬೌನ್ಸರ್ಸ್ ರೌಡಿಗಳನ್ನ ಕಳಿಸಬಾರದು ಅಂತ ಎಚ್ಚರಿಸಲಾಗಿದೆ. ಸಾಲ ವಸೂಲಾತಿ ಸಂದರ್ಭದಲ್ಲಿ ಕೆಲ ನಿಯಮಗಳನ್ನ ಪಾಲಿಸದಿದ್ರೆ ಸರ್ಕಾರ ಮಧ್ಯಪ್ರವೇಶಿಸುತ್ತೆ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಹಾಯವಾಣಿ ತೆರೆಯುತ್ತೇವೆ, ಈ ಸಹಾಯವಾಣಿ ಕರೆ ಮಾಡಿ ದೂರು ಕೊಟ್ಟರೂ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಒಂದು ಸಹಾಯವಾಣಿಯನ್ನ ತೆರೀತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದೀವಿ. ಅಲ್ಲಿ ದೂರುಗಳನ್ನು ಕೊಡಬಹುದು. ಇನ್ನು ದೂರು ದಾಖಲಿಸಿದ್ರೆ ಸಾಯಂಕಾಲದ ಒಳಗೆ ಹಾಕ್ತೀವಿ ಅಂತ ಡಿಸಿಎಂ ಡಿಕೆ ಹೇಳಿದ್ದಾರೆ. ಇನ್ನು ಪೊಲೀಸರು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಳ್ಳಬಹುದು ಅಂತ ಸರ್ಕಾರ ಫ್ರೀ ಹ್ಯಾಂಡ್ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಹೋಮ್ ಮಿನಿಸ್ಟ್ರು, ಡಿಜಿ, ಕಮಿಷನರ್ಗಳು ಎಲ್ಲ ಯಾಕೆ ಕುಣಿಸ್ಕೊಂಡಿದ್ದೀವಿ? ಸಾಯಂಕಾಲದ ಸತ್ಯ ತೆಗೆದು ಒಳಗೆ ಹಾಕಿ ಅಂತ ಹೇಳಿದ್ವಿ. ಡಿಸಿ ಅವರಿಗೆ ಕಂಪ್ಲೇಂಟ್ ಕೊಟ್ಟರೆ ಅಥವಾ ಸಹಾಯವಾಣಿ ಮೂಲಕ ಅವರಿಗೆ ತಿಳಿಸಿದ್ರೆ ಅಷ್ಟು ಸಾಕು, ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಇನ್ನು ಇದಕ್ಕೂ ಮುನ್ನ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮೊದಲು ಫೈನಾನ್ಸ್ ಕಂಪನಿಗಳ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ನಿಮ್ಮ ವ್ಯವಹಾರ ಹೆಚ್ಚಿಸಿಕೊಳ್ಳೋದಕ್ಕೆ ನಿಯಮ ಮೀರಿ ಒಬ್ಬರೇ ಸಾಲಗಾರರಿಗೆ ಮೇಲಿಂದ ಮೇಲೆ ಸಾಲ ಕೊಡ್ತಾ ಇದ್ದೀರಿ, ನಿಯಮ ಮೀರಿದ್ರೆ ಸರ್ಕಾರ ಸಹಿಸಲ್ಲ ಅಂತ ವಾರ್ನ್ ಮಾಡಿದ್ದಾರೆ. ನಿಮ್ಮ ವ್ಯವಹಾರ ಹೆಚ್ಚಿಸಿಕೊಳ್ಳಲು ನಿಯಮ ಮೀರಿ ಒಬ್ಬರಿಗೆ ಮೇಲಿಂದ ಮೇಲೆ ಸಾಲ ಕೊಡ್ತಿದ್ದೀರಿ, ಸಾಲ ತೀರಿಸಲು ಸಾಧ್ಯವಾಗದಿದ್ದಾಗ ನಿಯಮ ಬಾಹಿರ ಕ್ರಮಕ್ಕೆ ಮುಂದಾಗುತ್ತಿದ್ದೀರಿ. ಇದನ್ನು ನಮ್ಮ ಸರ್ಕಾರ ಸಹಿಸುವುದಿಲ್ಲ. ಫೈನಾನ್ಸ್ ಕಿರುಕುಳದ ಬಗ್ಗೆ ಪೊಲೀಸರಿಗೆ ಸುಮೋಟೋ ದಾಖಲಿಸಿಕೊಳ್ಳೋದಕ್ಕೆ ಅವಕಾಶ ನೀಡಿ ಅಂತ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಒತ್ತಾಯಿಸಿದ್ದಾರೆ. ಹೊಸ ಕಾನೂನಿನ ಸಲಹೆ ನೀಡಿದ್ದಾರೆ. ಎಲ್ಲರ ಅಭಿಪ್ರಾಯ ಸಂಗ್ರಹಿಸಿದ ಸಿಎಂ ಹೊಸ ಕಾನೂನು ಜಾರಿ ಮಾಡ್ತೀವಿ, ಅಲ್ಲಿವರೆಗೂ ನಿಯಮಗಳನ್ನ ಪಾಲಿಸಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಿಎಂ ಖಡಕ್ ಆದೇಶ ಮಾಡ್ತಾ ಇದ್ದಂತೆ ಸಾಲದಿಂದ ಬೇಸತ್ತವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಬಹಳ ಕಿರುಕುಳ ಕೊಡ್ತಿದ್ರಿ. ಟಿವಿ9ರಿಗೆ ಧನ್ಯವಾದಗಳು. ಬಹಳ ತುಂಬಾ ಹೃದಯದಿಂದ ಹೇಳಕ್ ಬಹಳ ಇಷ್ಟಪಡ್ತಾನೆ. ಇತ್ತ ಚಾಮರಾಜನಗರದಲ್ಲಿ ಪತಿ ಮಾಡಿದ್ದ ಸಾಲದ ಚಿಂತೆಗೆ ಪತ್ನಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಗುಂಡ್ಲುಪೇಟೆ ತಾಲೂಕಿನ ಕೋಟೆಕೆರೆ ಗ್ರಾಮದಲ್ಲಿ ಘಟನೆ ನಡೆದಿದೆ. ಮನೆ ನಿರ್ಮಾಣದ ವೇಳೆ ಪತಿ 5 ಲಕ್ಷ ರೂಪಾಯಿ ಸಾಲ ಮಾಡಿದ್ದ. ಯಾರು ಕಿರುಕುಳ ಕೊಡ್ತಾ ಇರಲಿಲ್ಲ. ಆದ್ರೆ ಸಾಲದಿಂದ ಖಿನ್ನತೆಗೆ ಒಳಗಾಗಿದ್ದ ಪತ್ನಿ ಮಹದೇವಮ್ಮ ಇವತ್ತು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ನೇಣು ಬಿಗಿದುಕೊಂಡು ಸೂಸೈಡ್ ಮಾಡಿಕೊಂಡಿದ್ದಾರೆ.